ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಎಸ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೆ ಇದೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಇಲ್ಲ ವಿಡಿಯೋ ಭಾಳ ಲಾಂಗ್ ಆಗಿಬಿಟ್ಟಿತ್ತು. ಎಲ್ಲಿದ್ದೀನಂದರೆ ಚೇಗುಂಟಾದಾಗ ಹೋಗ್ತಾ ಇದ್ದೀನಿ ನೋಡಿ. ಮಳೆ ಬಿಟ್ಟದೆ ಅದು ಜಿಟಿ ಅಲ್ಲಿ ಬರ್ತೈತೆ. ಈ ರೋಡ್ನಾಗ ನೈಟ್ ಓಡಿಸೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಂಗೆ ಮಳೆ ಬಂದರೆ ಓಡ್ಸೋಕ್ಕೆ ಮೂಡೇ ಬರೋಲ್ಲ. ರಾತ್ರಿ ಹೊತ್ತು ದಾರಿ ಸರಿಯಾಗಿ ಕಾಣಲ್ಲ. ಮುಂದೆ ನಾನು ನಿರ್ಮಲ್ ಫಾರೆಸ್ಟ್ ಹೆಂಗೈತಂತ ನೋಡ್ಬೇಕು. ನಿಜಾಮಪ್ಪ ಇದು ಆದಿಲಾಬಾದ್ ಫಾರೆಸ್ಟ್. ಅದಕ್ಕಿಂತ ಮುಂಚೆನೇ ಎಲ್ಲ ನಮ್ಮ ಮಕ್ಕಳಾರ ಅಂತ ನೋಡ್ತಾ ಇದ್ನಿ. ಇವಾಗ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ದ ಬೆಂಗಳೂರು ಕಡೆನು. ಅವನು ಜಬಲ್ಪುರ್ಗೆ ಹೋಗ್ತಿದ್ದಾನಂತೆ. ಹೇಳಿದ್ರೆ ಎಲ್ಲಿ ಮಕ್ಕಳ್ತಿ ಅಂತಂದ್ರೆ ನಾನು ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಮಾಡಿ ಮಕ್ಕಳೋಣ ಅಂತಂದ. ಅಷ್ಟು ದೂರ ಓಡ್ಸೋಕೆ ಆಗ್ತಿಲ್ಲ, ನೋಡೋಣ. ಹೋಗ್ಬೋದು. ರಾತ್ರಿ ಒಂದು 5-6 ಅವರ್ ನಿದ್ದೆ ಮಾಡಿದ್ದೀನಿ. ಒಂದು ಸ್ವಲ್ಪ ಫಾರೆಸ್ಟ್ನಾಗ ಭಯ ಆಗ್ತೈತೆ. ಅವ್ನಿಗೆ ಹೇಳಿದ್ರೆ ನಾನು ಒಬ್ಬನೇ ಓಡಾಡಿದ್ದೆ ಹೋಗೋಣ ಬಾ ಅಂತಂದ. ಅದು ಸಿಂಗಲ್ಲೇ ಹೋಗ್ತಿರೋದು. ಮುಂದೆ ಹೋಗ್ಬಿಟ್ಟು ಆಲೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ನೋಡಿ. ಸಿಗ್ತಾನೋ ಇಲ್ಲ ನೋಡೋಣ. ಮುಂದೆ ಒಂದು ನಿರ್ಮಲ್ ಹತ್ರ ಅಣಚಿ ಹೋಟ್ಲ್ ಐತೆ, ಅಲ್ಲಿ ಹೋಗಿ ಊಟ ಮಾಡೋಣ. ಊಟ ಮಾಡಿ ಯೋಚನೆ ಮಾಡೋಣ ಹೋಗೋದ ಮಕ್ಕಳದ ಅಂತೇಳಿ. ಈಗ ನಿರ್ಮಲ್ಗೆ ಹೋಗೋಣ ಬನ್ನಿ. ಇಲ್ಲೊಂದು ಗಾಡಿ ಕಾಣ್ತಿದೆಯಲ್ಲ, UP ನಂಬರ್ ಗಾಡಿ. ಇದು ತೋರಿಸ್ತಾ ಇದೀನಿ ನೋಡಿ, ಅದೇ ಗಾಡಿ. ಆ ಗಾಡಿ ಡ್ರೈವರು ಪಾಪ ಊಟನೇ ಮಾಡಿಲ್ಲಂತೆ. ಮಧ್ಯಾಹ್ನದಿಂದ ಇಲ್ಲೇ ನಿಂತಿದ್ದಾನೆ. ಆ ಓನರ್ ದುಡ್ಡು ಹಾಕ್ತೀನಿ ಅಂತೇಳಿ ಹಾಕೇ ಇಲ್ಲ. ಟೋಲ್ಗೇಟ್ ದಾಟಿ ಗಾಡಿ ನಿಲ್ಲಿಸಿದೆ ಟೀ ಕುಡಿಯೋಣ ಅಂತೇಳಿ. ಅಲ್ಲೇ ಸೈಡ್ ಹಾಕಿದೆ. ನಾನು ನಿಲ್ಲಿಸ್ತಾ ವಜ್ಜ ಬಂದ. ಯಾರು ಹಿಂಗೆ ಬರ್ತಾರೆ ನಾನು ನಿಲ್ಲಿಸ್ತಾ UP ಇದು ಸರ್ದಾಜಿ ಬಾಡಿಕೆ ಭಿನ್ನಗಳೇಸಿ ಅಂತ ನಾನು ನೋಡಿದೆ. ಯಾರೋ ಕರ್ನಾಟಕದವ್ರು ಇರ್ಬೋದೇನೋ, ನಮ್ಮ ವಿಡಿಯೋ ನೋಡ್ತಿರ್ತಾರೆ, ಅದಕ್ಕೆ ಮಾತಾಡ್ಸಕ್ಕೆ ಏನಾದ್ರು ಬಂದಿರ್ಬೋದೇನೋ ಅಂತ ತಿಳ್ಕೊಂಡೆ. ಆ ಅಜ್ಜ ಬಂದು ಯಾವ ಊರು ಅಂತೇಳಿ ಹಿಂದೆ ಕೇಳ್ದ. ನಾನು ಚಿತ್ರದುರ್ಗ ಅಂತಂದೆ. ನಾನು ಬೆಂಗಳೂರಲ್ಲಿ 5 ವರ್ಷ ಗಾಡಿ ಓಡಿಸಿದ್ದೀನಿ ಅಂತಂದರು. ಹಂಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು. ನಾನು ಟೀ ಕುಡಿಯೋನ್ ಬಾರಜ ಅಂತೇಳಿ ಕರೆದೆ. ಟೀ ಕುಡಿ ಅಂದರೆ ನನಗೆ ಟೀ ಬೇಡ ಅಂತಂದ. ಪಾಪ ಯಾಕಜ ಅಂತಂದೆ, ನನಗೆ ಹೊಟ್ಟೆ ಹಸ್ಬಿಟ್ಟಂತೆ, ನನಗೆ ಊಟ ಮಾಡಿಸು. ನನಗೆ ಅದನ್ನ ಕೇಳಿ ಒಂಥರ ಕಣ್ಣೀರು ಬಂದಂಗೆ ಆಗ್ಬಿಡ್ತು. ಇವಾಗಲೂ ಮನ್ಸಿಗೆ ಭಾಳ ನೋವಾಗುತ್ತೆ. ಊಟ ಮಾಡಿಸು ಅಂದ. ಆಯ್ತು ಬಾರಾಜ ಊಟ ಮಾಡಿಸ. ನಿಮ್ಮ ಕಡೆ ದುಡ್ಡಿಲ್ಲೇನಂತ ಕೇಳಿದೆ. ನನ್ನ ಹತ್ರ ದುಡ್ಡಿಲ್ಲಪ್ಪ. 1 ಗಂಟೆಗೆ ನಿಂತಿರೋದು ಗಾಡಿ. ಓನರು ಅಡ್ವಾನ್ಸ್ ಹಾಕ್ತೀನಿ ಅಂತೇಳಿ ಹಾಕಿಲ್ಲ. ಫಾಸ್ಟಾಗೂ ಖಾಲಿ ಆಗೈತೆ. 1 ಗಂಟೆ ಇದ್ದ ಹಾಕ್ತೀನಿ ಅಂತೇಳಿ ದುಡ್ಡೇ ಹಾಕಿಲ್ಲ ಅಂತ. ಪಾಪ ಆ ಅಜ್ಜ ಹೇಳಿದ್ ನೋಡಿ ನನಗೆ ಕಣ್ಣೀರು ಬಂದ್ಬಿಟ್ಟು. ಅವ್ರು ನಿನ್ನ ಜೊತೆಗೆ ಇನ್ನೊಬ್ರು ಯಾರನ್ನಾದ್ರೆ ಕರ್ಕೊಂಡು ಹೋಗೋದ ಊಟ ಮಾಡಿಸ್ತಾನ. ಇದು ಕಂಡಕ್ಟ್ರಿ ಊಟ ಮಾಡಿಸ್ತೆ ಅಂದರೆ ಯಾರಿಲ್ಲ, ನನ್ನ ಒಬ್ಬರೇ ಸಿಂಗಲ್ ಇರೋದ್ರಿಂದ ಕರ್ಕೊಂಡೋಗಿ ಊಟ ಮಾಡಿಸ್ದೆ. ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ. ನನಗೆ ಅಲ್ಲಿ ಆ ಕ್ಷಣ ವೀಡಿಯೋ ಮಾಡ್ಕೋಬೇಕು ಇದು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಫಸ್ಟು ಊಟ ಮಾಡಿಸ್ಬೇಕಂತ ಅನಿಸಿದ್ದು ಒಂದೇ ನನಗೆ. ಊಟ ಮಾಡಿಸ್ದೆ. ಅವಾಗ ಒಂದು ಫುಲ್ ರೈಸ್ ಉಂಟು, ಮತ್ತೆ ಒಂದು ಹಾಫ್ ರೈಸ್ ಉಂಡ್ಮೇಲೆ ಕೇಳ್ದಾಗ ಯಾವಾಗ ಊಟ ಮಾಡಿದ್ದೀನೋ ಅಂತೇಳಿ. ನಾನು ಬೆಳಿಗ್ಗೆ ಊಟ ಮಾಡಿದ್ದಪ್ಪ. ಬೆಳಿಗ್ಗೆ ವಡಪಾವ್ ತಿಂದಿದ್ದು, ಊಟನೇ ಮಾಡಿಲ್ಲ. ದುಡ್ಡು ಬಾಟ್ರ್ನಾಗೆಲ್ಲ ದುಡ್ಡು ಕಾಲೇದು. ಒಂದು 200 ರೂಪಾಯಿ ದುಡ್ಡಿತ್ತು. ಅಲ್ಲಿಂದ ಪೊಲೀಸ್ನಾಗ ಕಸ್ಕೊಂಡ್ಬಿಟ್ರು. ಅದು ಬಿಡಲಿಲ್ಲ. ಊಟಕ್ಕೆ ದುಡ್ಡಿಲ್ಲ ಅಂದರೆ ಬಿಡಲಿಲ್ಲ. ಹಂಗಿಸ್ಕೊಂಡ್ರು. ಓನರ್ ಹಾಕ್ತೀನಿ ಅಂತಂದ. ನಾನು ಇಲ್ಲಿ ಬಂದರೆ ಫಾಸ್ಟ್ಯಾಗ್ನಾಗ ದುಡ್ಡು ಖಾಲಿ ಆಗಿತ್ತು. ನಿಲ್ಸಿ ಫೋನ್ ಮಾಡಿದೆ, ದುಡ್ಡು ಹಾಕ್ತೀನಿ ಅಂತೇಳಿ. ಇನ್ನೂವರೆಗೂ ಹಾಕಿಲ್ಲ ಅಂತ. ಊಟ ಮಾಡಿಸಿ 100 ರೂಪಾಯಿ ಕೈಯಾಗ ಕೊಟ್ಟು ಬಂದೆ. ರಾತ್ರಿ ಊಟ ಮಾಡ್ತೀನಿ ಅಂತೇಳಿ. ಅಲ್ಲೇ 100 ರೂಪಾಯಿ ಊಟ ಅಲ್ಲ, 100 ರೂಪಾಯಿ ಇದು ರಾತ್ರಿ ಊಟ ಮಾಡ್ಕೊಳ್ಳೋದು ಅಂತೇಳಿ 100 ರೂಪಾಯಿ ಕೈಯಾಗ ಕೊಟ್ಟು ಬಂದೆ. ಇದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಊಟ ಅನ್ನೋದು ಹೊಟ್ಟೆ ಹಸು ಅನ್ನೋದೈತಲ್ಲ, ಅದು ಕ್ರೂರಿ ಅಂದರೆ ಅದು ಯಾವ ಶತ್ರುಗಳು ಬೇಡ. ನಾನು ಟೇಬಲ್ ದುಡ್ಡಿದ್ರು ನಾನು ಟೈಮಲ್ಲಿ ಊಟ ಮಾಡಿಲ್ಲ. ಊಟ ಸಿಕ್ಕಿಲ್ಲ ಕೊರೋನಾ ಟೈಮಲ್ಲಿ. ಅದನ್ನ ನೆನೆಸ್ಕೊಂಡೆ ನಾನು. ಅವಾಗ ಹೊಟ್ಟೆ ಹಸು ಅನ್ನೋದೈತಲ್ಲ, ಅದರಂಥ ಕ್ರೂರಿ ಯಾವುದೂ ಇಲ್ಲ ಗುರು. ಅದು ಹೊಟ್ಟೆ ಹಸು ಇದು ಕ್ರೂರಿತನ ಯಾವ ಶತ್ರುಗೂ ಬೇಡ. ಅದು ಹೊಟ್ಟೆ ಹಸು ಬಂದಾಗ ನಾಚಿಕೆನ ಬಿಟ್ಟಿಬಿಡುತ್ತೆ. ಅದು ಯಾರು ಸಿಗ್ತಾರೆ ಅವ್ರ ಹತ್ರ ಕೇಳೋಣ ಅನ್ನೋಂಗಾಗ್ಬಿಡ್ತು. ನಾನು ಫಸ್ಟ್ಗೆ ಆ ಅಜ್ಜ ಊಟ ಮಾಡಿಲ್ಲ ಅಂದರೆ ನಾನು ಯಾವುದೋ ಎಣ್ಣೆ ಗಿರಾಕಿ ಇರ್ಬೋದು ಅಂದ್ಕೊಂಡೆ. ಆ ಅಜ್ಜನ ಮಕ್ಕ ಕ್ಲೀನಾಗಿ ನೋಡಿದೆ. ಆ ಅಜ್ಜನ ಕಣ್ಣು ತುಂಬ ಕಣ್ಣೀರು ತುಂಬ್ಕೊಂಬಿಟ್ಟಿದ್ವು. ಹಂಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆಂಧ್ರ ಹೋಟ್ಲಿತ್ತು. ಟೋಲ್ಗೇಟ್ ಆ ಕಡೆ ಮಕ್ಕಳು ಊಟ ಮಾಡಿಸಿ 100 ರೂಪಾಯಿ ಕೈಯಾಗ ಕೊಟ್ಟು ಬಂದೆ.
ಯಾವುದೇ ಗಾಡಿ ಯಾವುದೇ ಆಗಲಿ ಯಾರೇ ಆಗಲಿ ಹೊಟ್ಟೆ ಹಸು ಅಂದಾಗ ಮಾತ್ರ ಇಲ್ಲ ಅಂದ್ಬಿಟ್ರಿ. ನಮ್ಮ ಕೈಯಾಗೆ 50, 100, 20 ಕೊಟ್ರಿ. 20 ರೂಪಾಯಿ ಆಗಲ್ಲ, ಒಂದು ಊಟಕ್ಕೆ ಒಂದು 50 ರೂಪಾಯಿನಾದ್ರೂ ಕೊಡ್ರಿ. ಊಟಕ್ಕೆ ಒಂದು 50 ರೂಪಾಯಿನಾದ್ರೂ ಕೊಡ್ರಿ. ನಾವು ಎಂಥ ಓನರ್ ಇರ್ಬೋದು ನೋಡಿ. 16 ವೀಲ್ ಹೊಸ ಗಾಡಿ, ಒಂದು 3-4 ತಿಂಗಳು ಆಗಿರ್ಬೋದೇನು. 16 ವೀಲ್ ಇಟ್ಟಿದ್ದಾನೆ, ಡ್ರೈವರಿಗೆ 1000 ರೂಪಾಯಿ ಊಟಕ್ಕೆ ದುಡ್ಡು ಹಾಕಿಲ್ಲ. ಓನರ್ಗಳು ಈ ಥರ ಸತಾಯಿಸ್ಬಾರ್ದು. ನಾನು ಎಲ್ಲ ಓನರ್ಗೆ ಹೇಳ್ತಿಲ್ಲ, ಕೆಲವರು ಇರ್ತಾರೆ ಆ ಗಾಡಿ ಐತೆ ನೋಡ್ರಿ ಅಂತ ಓನರು ಬೇಗ ದುಡ್ಡು ಹಾಕಲ್ಲ. ಊಟಕ್ಕೆ ದುಡ್ಡಿಲ್ಲ ಅಂದರೂ ಹಾಕಿಲ್ಲ ಪಾಪ. ಈಗ ವಿಡಿಯೋನ ಯಾರಾದರೂ ಲಾರಿ ಓನರ್ಗಳು ನೋಡ್ತಿದ್ರೆ ಬೇಜಾರಾಗ್ಬಿಡ್ರಿ. ಲಾರಿ ಓನರ್ನ ಬೈತಾರೆ ಅಂತೇಳಿ. ಲಾರಿ ಓನರ್ದು 106 ಕಷ್ಟ ಇರ್ತವೆ. ಫಸ್ಟು ಡ್ರೈವರ್ ಊಟಕ್ಕೆ ದುಡ್ಡಿಲ್ಲ ಅಂದಾಗ ದುಡ್ಡು ಹಾಕ್ಬೇಕು, ಅದು ಮಾನವೀಯತೆ ಇರೋದು. ಮುಂದಿದ್ದು ಫಾಸ್ಟ್ ಆಗಿದ್ದು ಅದೆಲ್ಲ ಡೀಸೆಲಿಂದ ಎಲ್ಲ ಇರಲಿ, ಸೆಕೆಂಡ್ರಿ ಅದು. ಊಟಕ್ಕೆ ದುಡ್ಡು ಹಾಕ್ಬೇಕು. ಆ ಓನರ್ ಹಾಕೇ ಇಲ್ಲ, ನನಗಂತೂ ಬೇಜಾರಾಯ್ತು. ಫೋನ್ ನಂಬರ್ ಕೇಳಿದೆ, ಫೋನ್ ನಂಬರ್ ಕೊಡಿಲಿ, ನಾನು ಫೋನ್ ಮಾಡ್ತೀನಿ ನಿಮ್ಮ ಓನರಿಗೆ ಅಂತಂದು. ಬೇಡ ಬಿಡಪ್ಪ, ಊಟ ಮಾಡಿಸ್ದಲ್ಲ ನನಗೆ ಯಾವತ್ತೂ ಮರೆಯಲ್ಲ ಅಂತೇಳಿ ಹೇಳ್ದ. ನಾನು ಅದೇ ಬಂದೆ 100 ರೂಪಾಯಿ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ. ನೋಡಿ ಇವಾಗ ಊಟ ಮಾಡಿಸ್ಕೊಂಡು ಬಂದು ಇಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಎಲ್ಲಿ ಹೋಗ್ಬಿಟ್ಟ ಕಣ್ಣಿಗೆ ಕಾಣಲಿಲ್ಲ. ನಾನು ಟೋಲ್ ಗೇಟ್ ಹತ್ರ ನಿಂತ್ಕೊಂತೀನಿ ಅಂತ ಹೇಳ್ದೆ, ಹೋಗೇ ಬಿಟ್ಟ. ನಾನು ಆ ಅಜ್ಜನ್ ನೋಡಿ ನನಗೆ ಭಾರಿ ಅಯ್ಯೋ ಅನಿಸ್ಬಿಡ್ತು. ಇವಾಗಲೂ ನನಗೆ ಒಂಥರ ಕರುಮ್ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ನನಗಂತೂ ಒಂದು ಕಡೆಗೆ ದುಃಖನೂ ಆಗುತ್ತೆ, ಒಂದು ಕಡೆ ಸಂತೋಷನೂ ಆಗುತ್ತೆ. ಯಾಕಂದರೆ ಊಟಕ್ಕಿಲ್ಲ ಅಂದಾಗ ಊಟ ಮಾಡಿಸ್ಬಂದಲ್ಲ ನಾನು. ಊಟ ಮಾಡಿಸಿ ಇನ್ನೊಂದು ಊಟ ರಾತ್ರಿ ಊಟ ಮಾಡ್ಕೊಂತೇಳಿ 100 ರೂಪಾಯಿ ಕೊಟ್ಟು ಬಂದೆ. ಇನ್ನು ಕೆಲವ್ರು ಇರ್ತಾರೆ ಊಟಕ್ಕೆ ಅಂತೇಳಿ ದುಡ್ಡು ಇಸ್ಕೊಂಡು ಹೋಗಿ ಎಣ್ಣೆ ಹೊಡಿತಾರೆ. ಆದಷ್ಟು ಅದು ಕೇಳ್ದವ್ರಿಗೆ ಊಟ ಮಾಡಿಸ್ರಿ. ಹತ್ರ ಹೋಟ್ಲಿದ್ರೆ ಬಾರ್ ಹತ್ರ ಇದ್ದಾಗ ದುಡ್ಡು ಕೇಳಿದ್ರು ಅಂದರೆ ದುಡ್ಡು ಕೊಡಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ಹಸು ಅಂದವ್ರಿಗೆ ಮಾತ್ರ ಸಹಾಯ ಮಾಡಿರಿ ದಯವಿಟ್ಟು. ಇದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ನಾನು ವೀಡಿಯೋ ಮಾಡ್ತಿದ್ದೆ, ಅದು ಮಾಡಲಿಲ್ಲ. ನನಗೆ ಮಾಡಬೇಕು ಅಂತ ಒಂದು ಚೂರು ಅನ್ನಿಸ್ಲಿಲ್ಲ. ವೀಡಿಯೋ ಮಾಡ್ಕೋಬೇಕು, ಇದನ್ನ ಯೂಟ್ಯೂಬಲ್ಲಿ ಹಾಕ್ಬೇಕು ನಾನು ಅಂತಂದು. ಆಮೇಲೆ ಅದಕ್ಕೆ ಬಂದು ಈ ಕಡೆ ಸೈಡಿಗೆ ಬಂದು ಗಾಡಿ ಎತ್ಕೊಂಡು ಬಂದಮೇಲೆ ನಾನು ವೀಡಿಯೋ ಮಾಡಿದ್ದು. ಅದು ವೀಡಿಯೋ ಮಾಡಿದರೆ ನೀವೇನಾದರೂ ಕಮೆಂಟ್ ಹಾಕ್ತಿದ್ರಿ, ಅದು ಬೇಡ ನನಗೆ. ಅದು ವೀಡಿಯೋ ಮಾಡ್ಬೇಕಂತಲೂ ಅನ್ನಿಸ್ಲಿಲ್ಲ. ನೋಡಿ ಹೋಗ್ತಾ ಇದ್ದೀನಿ, ಮಳೆ ಇಟ್ಕೊಂಡಾಗ ಗಿಟಿ ಹೋಗೋಣ ಬನ್ನಿ. ಅಲ್ಲಿ ಈ ಥರ ಲೈಟ್ ಇರ್ತಾವಲ್ಲ, ಇಲ್ಲಿ ಇದಾವೆ ನೋಡಿ. ಈ ಥರ ಇದ್ದಾಗ ಲೋ ಬೀಮ್ ಹಾಕಿ, ಲೈಟ್ ಇಲ್ದಾಗ ಐ ಬೀಮ್ ಹಾಕಿ. ಐ ಬೀಮ್ನಾಗ ಓಡಿಸಿದ್ರೆ ಎದುರಿಗೆ ಬರೋ ನೀ ಕಣ್ಣಿಗೆ ಹೊಡಿತತೆ. ಈ ಥರ ಲೈಟ್ ಇದ್ದಾಗ ನೋಡಿ ಹೆಂಗೆ ಕಾಣುತ್ತೆ ನೋಡು. ಇವಾಗ ಈ ಲೈಟ್ ಹೋಗ್ತವೆ ನೋಡಿ, ಇವಾಗ ಹೆಂಗೆ ಕಾಣಿಸ್ತೈತೆ ರೋಡು. ಇನ್ನೂ ಕಾಣಿಸ್ತಾ ಇಲ್ಲ, ಮಳೆ ಬೇರೆ ಬರ್ತೈತೆ. ಅಪೋಸಿಟ್ ಬರೋದು ಈಗ ಕಣ್ಣಿಗೆ ಹೊಡಿತೈತೆ. ಏನೇನೋ ಕಾಣಿಸೋದಿಲ್ಲ ನೋಡಿ, ಚೆಕ್ ಲೈಟ್ ಹಾಕಿಲ್ಲ ಅಂದರೆ. ರಾತ್ರಿ ಬಂದು ಇಲ್ಲೇ ನಿರ್ಮಲ್ ಹತ್ರ ಮಕ್ಕಂಡಿದ್ದೆ, ನಿಜಾಮಾಬಾದ್ ದಾಟಿ. ಇವಾಗ 6 ಗಂಟೆ ಆಗೈತಿ, ಎದ್ದು ಹೋಗ್ತಾಯಿದ್ದೀನಿ ನೋಡಿ. ಸೆಕ್ಯೂರಿಟಿ ಬಂದು ಪಾಪ 4:15ಗೆ ಎಬ್ಬರಿಸ್ತಾ, ನಾನೇ ಎದ್ದಾಡಲಿಲ್ಲ. ಮಳೆ ಬರೋದು ಜಿಟಿ ಅಂತೇಳಿ ಹೋಗಲಿಲ್ಲ. ಇವಾಗಲೂ ಮಳೆ ಬರ್ತೈತೆ ನೋಡಿ. ಜಿಟಿ ಇಟ್ಕೊಂಬಿಟ್ಟು ಅದು ರಾತ್ರಿ ಇದ್ದ ಸುಮ್ಮನೆ ಮಳೆ. ರಾತ್ರಿ ಹೋಗೋಣಂದ್ರೆ ಈ ಮಳೆ ದಾರಿ ಕಾಣಲ್ಲ ಅಂತೇಳಿ ಹೋಗ್ಲಿಲ್ಲ ನಾನು. ಲೈಟ್ ಬೇರೆ ಫೋಕಸ್ ಬೀಳ್ತೀನಿ ಸರಿಯಾಗಿ, ಅದಕ್ಕೆ ಹೋಗ್ಲಿಲ್ಲ. ಇವಾಗ ಎದ್ದೋಗ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ನಾಗ ಹೆಂಗೈತೆ ನೋಡೋದು ಮುಂದೆ. ನೋಡಿ ಈ ಕಡೆ ಅಷ್ಟೇ ಹೆಸರು ಹೆಂಗೆ ಕಾಣ್ತೈತೆ. ಸ್ವಲ್ಪ ಇನ್ನೂ ಬೆಳ್ಕರಿಬೇಕು. ಬನ್ನಿ ಹೋಗಮ್ಮ ಗುರು. ಇದು ಮಳೆ ಅಂತೂ ಕೈ ಬಿಡೋ ಸ್ಟೇಜ್ನಾಗ ಇಲ್ಲ ನೋಡಿ, ಹೆಂಗೆ ಬರ್ತೈತೆ ನೋಡಿ. ಇಲ್ಲಿಂದ ನಿರ್ಮಲ್ ಫಾರೆಸ್ಟ್ ಸ್ಟಾರ್ಟ್. ನಿರ್ಮಲ್ ದಾಟಿ ಬಂದಿದ್ದೀನಿ ನಾಳೆ. ಎಲ್ಲ ಫಾರೆಸ್ಟ್ನಾಗಿರೋ ಊರು ನೋಡಿ. ನೋಡಿ ಬೆಳಗ್ಗೆ ಸೂಪರ್ ವ್ಯೂ ಅಲ್ವಾ. ಈ ಕಡೆ ಸಾಕಷ್ಟು ಕಾಣ್ತಿದೆ ನೋಡಿ. ಎದುರುಗಡೆ ಗುಡ್ಡ ಕಾಣ್ತಿದ್ದಾವೆ. ಇಲ್ಲ ಮಂಜು ಬಿದ್ದೈತೆ. ಇನ್ನು ಹತ್ರಕ್ಕೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣ್ತೈತೆ. ನೋಡಿ ಇಲ್ಲಿಂದ ಇತ್ಲಾಗೆ ನೆಟ್ವರ್ಕ್ ಕಮ್ಮಿ ಬರೋದು, ಟವರ್ ಭಾಳ ಕಮ್ಮಿ ಬರ್ತದೆ. ಬನ್ನಿ ಹೋಗಿ ನೋಡೋಣ. ಫೈನಲ್ಲಿ ಮಳೆ ಬಿಡುತ್ತೆ ನೋಡಿ. ಇಲ್ಲಿಗೆ ಬರೋಕ್ಕಾದ್ರೆ ಎಲ್ಲಿಗೆ ಬಂದೀನಂದರೆ ಆದಿಲಾಬಾದ್ ಹತ್ರ ಇದ್ದೀನಿ. ಆದಿಲಾಬಾದ್ ಒಂದು 30 ಕಿಲೋಮೀಟ್ರ್ ಐತೆ. ಇವಾಗ ಮಳೆ ಕ್ಲಿಯರ್ ಆಗಿರೋದು ನೋಡಿ. ಅಲ್ಲಿಂದ ಫುಲ್ ಮಳೆ ಹೊಡೆದ್ಬಿಟ್ಟು ಇನ್ನೂ ಉದುರ್ತೈತೆ. ಜಿಟಿ ಬಿಸಿಲು ಹೊಡೆದಿಲ್ಲ. ಬಿಸಿಲು ಹೊಡೆದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ. ಆದರೆ ಬಿಸಿಲು ಬರ್ತೈತಿಲ್ಲ ನೋಡೋಣ. ನಾನು ನಿನ್ನೆಯಿಂದಂತೂ ಬಿಸಿಲೇ ನೋಡಿಲ್ಲ.
ಇವತ್ತೇನಾದ್ರೂ ಕಲ್ತ್ರೆ ಕಾಣ್ಬೋದೇನೋ ಇಲ್ಲಿ. ಮಹಾರಾಷ್ಟ್ರ ಬಿಸಿಲು ಭಾಳ ಕಾಣುತ್ತೆ, ಆದರೆ ಮಳೆ ಬರ್ತೈತೆ. ಎಲ್ಲೇ ಬಿಸಿಲು ಕಾಣುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ವಾಟರ್ ಗೀಟರ್ ಪಾಸ್ ಮಾಡಿ ಇಲ್ಲೇನು ತಿಂಡಿಗೆ ನಿಲ್ಲಿಸ್ಬೇಕು. ತಿಂಡಿ ಏನು ಸಿಗಲ್ಲ, ವಡಪಾವ್ ತಿನ್ಬೇಕು, ಇಲ್ಲಾಂದರೆ ಅದೇ ಯಾವ್ದಾನ ರಾಜಸ್ಥಾನಿ ಹೋಟ್ಲಿಗೆ ಹೋಗಿ ಮಸಾಲೆ ರೊಟ್ಟಿ ಏನಾದ್ರು ತಿನ್ಬೇಕು. ಇವಾಗ ಬಂದು ನೋಡಿ ಆದಿಲಾಬಾದ್ ಫಾರೆಸ್ಟಿಗೆ. ಅಲ್ಲೆಲ್ಲ ನಿರ್ಮಲ್ಲು ನಿಜಾಮಾಬಾದ್ ಏರಿಯಾ ಅದು. ಇಲ್ಲಿಂದ ಇಟ್ಲಾಗೆಲ್ಲ ಆದಿಲಾಬಾದ್ ಡಿಸ್ಟಿಕ್ ಸೇರುತ್ತಿದ್ದು. ಅಲ್ಲಿ ವೆಲ್ಕಮ್ ಬೋರ್ಡ್ ಇತ್ತು, ಹಂಗಾಗಿ ನೋಡಿ ಹೇಳಿದ್ದು. ಈ ಫಾರೆಸ್ಟ್ನಾಗೆ ಜಿಂಕೆ ಮತ್ತು ಹುಲಿ ಎಲ್ಲೇ ಒಂದೊಂದು ಅದಾವೆ. ಆನೆಗಳದಾವಂತೆ. ಆನೆ ನೋಡಿಲ್ಲ ನಾನು, ಜಿಂಕೆ ಅಂಥವಿಂಥವು ನೋಡಿದ್ನಿ. ಇಲ್ಲೆಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ರೋಡಿಗೆ ಯಾವ ಪ್ರಾಣಿನೂ ಬರಬಾರ್ದು ಅಂತೇಳಿ ಕರಡಿ ಅವೆಲ್ಲ ಇದ್ದಾವೆ. ನನಗೆ ನೈಟು ಸ್ವಲ್ಪ ಹೆದರಿಕೆ ಆಗೋದಂದ್ರೆ ಇದೇ ಫಾರೆಸ್ಟ್ನಾಗೆ. ಈ ಗಾಡಿಗಳು ಅಡ್ಡ ಹಾಕ್ತಾರಂತಾರೆ, ಅದಕ್ಕೆ ಹೆದರಿಕೆ ಬರಲ್ಲ ನೈಟು. ಇಪ್ಪಟ್ಟು ಬರೋದೆ ಇಪ್ಪತ್ತೇನು ಟೆನ್ಷನ್ ತಗೊಂಡು ಬೇಕಾಗಿಲ್ಲ, ಬಂದ್ಬಿಡೋದು ಸುಮ್ಮನೆ ರಾತ್ರಿಗೆ. ಹೆಂಗಾಗ್ತಿದೆ ಫಾರೆಸ್ಟು, ಸೂಪರ್ ವಿವಲ್ಲ. ಮಳೆಗೆ ಹೋಗೋಕೆ ಏನೋ ಥರ ಖುಷಿ ಈ ಥರ ಕಾಡಿನಾಗೆ. ರಾತ್ರಿಗೆ ಆಗ ಡೇ ಹೊತ್ತು ಹೋಗೋ ಮಜಾ ರಾತ್ರಿಗೆ ಬರಲ್ಲ ಮಳೆಗೆ ಫಾರೆಸ್ಟ್ನಾಗೆ. ನೋಡಿ ಇಲ್ಲೇ ಇರೋ ಪಾರ್ಕ್, ಯಾವುದೋ ಪಾರ್ಕ್ ಐತೆ. ಇದು ಡೇ ಬಂದಷ್ಟು ಮಜಾ ನೈಟ್ ಬರೋದಿಲ್ಲ. ನೈಟು ಹಿಂಗೆ ಜಿಟಿ ಮಳೆ ಹಿಡ್ಕೊಂಡ್ಬಿಟ್ರೆ ಅಪೋಸಿಟ್ ಬರೋ ಗಾಡಿ ಬೆಳಕಿಗೆ ದಾರಿನೇ ಕಾಣೋದಿಲ್ಲ. ಬಸ್ನಲ್ಲಿ ಲೂಟ್ ಹೊಡ್ಕೊಂಡು ಹೋಗ್ತಾರೆ ಹುಡುಗರು. ನಾವು ಲೂಟ್ಲಾಗೆ ಹೋಗ್ತಿರೋದು. ಮೈಲೇಜ್ ಎಷ್ಟು ಕೊಡ್ತೀನೋ ಗೊತ್ತಿಲ್ಲ. ನಮ್ಮದು ಪಾಯಿಂಟ್ ಬಂದು ಇನ್ನು ಇದು 180 ಕಿಲೋಮೀಟ್ರ್ ಐತೆ. ಆದಿಲಾಬಾದಿಗೆ ಬಂದಂಗೆ ಆಗಲಿ ಒಂದು 4-5 ಕಿಲೋಮೀಟ್ರ್ ಇರ್ಬೋದೇನು ಆದಿಲಾಬಾದ್ ಅಷ್ಟೇ. ಈ ಕಡೆ ಕಾಣ್ತಾ ಇತ್ತು ಊರು, ಕಾಣಲ್ಲ ಇವಾಗ. ಬನ್ನಿ, ಇಲ್ಲೇನು ಬಾರ್ಡ್ರ್ ಬರುತ್ತೆ, ಬಾರ್ಡ್ರ್ ಹತ್ರ ಹೋಗಿ. ಇಲ್ಲಿಂದ ಇತ್ಲಾಗ ಮಹಾರಾಷ್ಟ್ರ ಚಾಲು ನೋಡಿ. ಈ ಬ್ರಿಡ್ಜ್ ದಾಟಿದ್ರೆ ಮಹಾರಾಷ್ಟ್ರ, ಹಿಂದಕ್ಕೆಲ್ಲ ಆಂಧ್ರ. ಆ ಕಡೆ ಸೇಮ್ ಬಿಜಾಪುರದಾಗ ಹೆಂಗ ಬ್ರಿಡ್ಜ್ ದಾಟಿದ್ರೆ ಮಹಾರಾಷ್ಟ್ರ, ಬ್ರಿಡ್ಜ್ ಈ ಕಡೆ ಕರ್ನಾಟಕನು. ಇಲ್ಲಿ ಹಂಗೆ ನೋಡಿ. ವೆಲ್ಕಮ್ ಬೋರ್ಡು ಹಾಕಿಲ್ಲ ಗುರು ಯಾಕೋ ಅಲ್ಲಿ. ಅದು ರೂಟ್ ಬೋರ್ಡ್ ಒಂದು ಐತೆ. ಬಾರ್ಡ್ರನ್ನ ಎಷ್ಟು ದೂರ ಐತೆ, ಬಾರ್ಡ್ರ್ ಹತ್ರಕ್ಕೆ ಬಂದೀವಿ ಅಲ್ಲೇ ಮಹಾರಾಷ್ಟ್ರ ಬಾರ್ಡ್ರಿಗೆ. ಒಂದು ಬಾರ್ಡ್ರೇನು ದಾಟಿದ್ವಿ, ಆದಿಲಾಬಾದ್ ಬಾರ್ಡ್ರು. ಇತ್ಲಾಗೆ ಗುಂಡಿಗೆ ಅಂದರೆ ಗುಂಡಿ ಬಿದ್ದುಬಿಡ್ತಾವೆ ಗುರು. ಹೈವೇ ರೋಡಲ್ಲಿ ನೋಡಿ ಎಷ್ಟೊಂದು ಗುಂಡಿ ಬಿದ್ದಿದ್ದಾವೆ. ಈ ಗುಂಡಿನ ಹೆಂಗೆ ತಪ್ಪಿಸಿ, ಆ ಗುಂಡಿ ಅಂತ ತಪ್ಪಿಸ್ತೀವಿ ಗುರು. ನೋಡಿ ನಿಮಗೆ ಕಾಣ್ತೈತೆ ಯಾವ ಗುರು ಇದು. ಪರ್ವ ಅಂತ ಊರು 38 ಕಿಲೋಮೀಟ್ರ್ ಐತಿ. ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಬಂದು 175 ಕಿಲೋಮೀಟ್ರ್ ನಾಗ್ಪುರ್ ಇರೋದು ಇಲ್ಲಿಂದ. ಅದರಲ್ಲಿ 50 ಲೆಸ್ ಮಾಡಿದರೆ 125 ಕಿಲೋಮೀಟ್ರ್ ಐತೆ ಅಷ್ಟೇ ನಮ್ಮದು. ಜಬಲ್ಪುರ್ 450. ಯಾರೋ ಹಾಫ್ ಮಿನಿಟ್ ರೋಡಿಗೆ ನಿಂತ್ಕೊಂಡಾನೆ. ಏನು ಬಂದು ಇವರು ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದರೆ ಎಷ್ಟೊಂದು ಜಾಮ್ ಆಗೈತೆ ನೋಡಿದ್ರು. ಲೈನ್ನಾಗ ಗಾಡಿಗಳೇ ಹೋಗ್ತಿಲ್ಲ. 3 ಲೈನ್ ಓಪನ್ ಮಾಡಿದ್ದಾರೆ ಕಾಟ. ನಾವು ಈ ಕಡೆ ಲಾಸ್ಟ್ ಲೈನ್ನಾಗೆ ಫಸ್ಟ್ ಲೈನ್ನಾಗ ನಿಂತ್ಕೊಳ್ಳೋಣ. ಆ ಕಡೆ ಲೈನ್ನಾಗ ಟ್ರಾಲರ್ಗಳದಾವೆ. ಇಲ್ಲೇ ಹೋದಂಗೆ ಆಗ್ತಾವೆ ಗಾಡಿಗಳು. ನೋಡೋಣ, ಜಾಮ್ ಏನಿಲ್ಲ. ಜಾಮ್ ಅಂದರೆ ಅಲ್ಲಿಗೆ ನಿಂತ್ಕೊಂಡ್ರೆ ಜಾಮ್ ಆಗೋದು MP ಸೇಂಬಾ ಬಾರ್ಡ್ರ್ನಾಗೆ. MP ಸೇಂಬಾ ಬಾರ್ಡ್ರ್ ಒಂದಲ್ಲ, MP ಏನು ಬಾರ್ಡ್ರ್ ಅದು ಎಲ್ಲ ಜಾಮ್ ಇರ್ತೈತೆ. ಬಾರ್ಡ್ರ್ ಬಂದ್ವಿ, ತಿಂಡಿ ತಿನ್ಬೇಕು. ಅಲ್ಲೆಲ್ಲಿ ಇಡ್ಲಿ ದೋಸೆ ಸಿಗಲಿಲ್ಲ. ಒಂತಾಗ ಸಿಕ್ತು, ನಿಲ್ಸಕ್ಕೆ ಜಾಗ ಇರಲಿಲ್ಲ, ಹಂಗೆ ಬಂದೆ. ಬಾರ್ಡರ್ ದಾಟಿದ್ಮೇಲೆ ಇಲ್ಲೇನು ಸಿಗಲ್ಲ. ಇತ್ಲಾಗ ಏನಿದ್ರು ವಡಪಾವ್ ಸಿಕ್ಕತ್ತೆ. ಏನೇನು ಟೀ ಕುಡಿದು ಒಂದು ವಡಪಾವ್ ತಿನ್ಕೊಂಡು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಇನ್ನೇನು ಅಲ್ಲಿಗೆ ಹೋಗ್ಬಿಡ್ತೇನೆ ಅನ್ಲೋಡಿಂಗ್ ಪಾಯಿಂಟಿಗೆ. ಅಲ್ಲಿ ಹೋಗಿ ಊಟ ಗೀಟ ಮಾಡಿದ್ರೆ ಆತ. ಬನ್ನಿ ಹೋಗೋಣ, ಬಾರ್ಡ್ರ್ ಪಾಸ್ ಮಾಡೋಣ ಫಸ್ಟ್. ಎಲ್ಲ ಮಹಾರಾಷ್ಟ್ರ ಬಾರ್ಡ್ರ್ ಜಾಮ್ ಆಗಿರೋದು ನೋಡ್ರಿ. ಆ ಕಡೆಯಿಂದ ಬರ್ತಿರೋ ಗಾಡಿಗಳು ಒಂದು ಕಿಲೋಮೀಟ್ರ್ ಬಂದೆ ನಾನು ಬಾರ್ಡರ್ ದಾಟಿ. ಇನ್ನೂ ಜಾಮ್ ಗಾಡಿಗಳು ಕಾಣ್ತಾನೆ ಇದ್ದಾವೆ. ರೋಡ್ ನೋಡಿ ಹೆಂಗೆ ಗುಂಡಿಗಿದೆ ಇಲ್ಲಿ. ಇದು ರೋಡಿಗೆ ಕ್ಯಾಪೇನು ಹಾಕಿಲ್ಲ, ಏನಿಲ್ಲ. ಅದೇ ಗುಂಡೆಗೆ ಹೋಗ್ಬೇಕು. ಇಲ್ಲಿ ಜಾಮ್ ಇವಾಗ ಖಾಲಿ ಆಗ್ತದೆ. ಖಾಲಿ ಆಗ್ತಂದ್ರೆ ಇಲ್ಲಿ ಗಾಡಿ ಎಂಡಾದವು, ಇನ್ನೂ ಬಂದು ನಿಂತ್ಕೊತಿದ್ದಾವೆ. 2 ಕಿಲೋಮೀಟ್ರ್ ಜಾಮ್. ಇವಾಗ ಏನು
ಇಲ್ಲಿಂದ ಇತ್ಲಾಗ ಹೋಗ್ತಾ ಇರೋದೆ. ಅಲ್ಲಿ ಮುಂದೆ ಒಂದು ಫಾರೆಸ್ಟ್ನಾಗೆ ಗಾಡಿ 100 ಹತ್ರ ಹೋಗ್ತವೆ. ಅಲ್ಲಿ ಸ್ಪೀಡ್ ಗವರ್ನರ್ ಇದು ಸ್ಪೀಡ್ ಚೆಕ್ ಮಾಡೋಕ್ಕೆ ಗಾಡಿ ಇಟ್ಕೊಂಡ್ರೆ ರಾಂಗ್ ರೂಟ್ನಾಗ ಬಂದು ಯಾಕ್ರಯ್ಯ ಸಾಯ್ತೀರಾ, ನೀವು ಸಾಯೋದಲ್ಲೇ ನಮ್ಮನ್ನೆಲ್ಲ ಸಾಯ್ತೀರಾ. ರಾಂಗ್ ರೂಟ್ನಾಗ ಬರೋರು ಲೆಫ್ಟ್ ಸೈಡಿಗೆ ಬರಬೇಕು, ರೈಟ್ ಸೈಡ್ನಾಗ ಬರ್ತಾರೆ. ಆ ಕಡೆ ನಮ್ಮ ಪಕ್ಕದಾಗ ಯಾವ್ದೊಂದು ಗಾಡಿ 100ಕ್ಕೆ 100 ಬಂದರೆ ಇವಾಗ ಮೊದಲೇ ಟೊಮೊಟೊ ಮತ್ತು ಇದೇನು ಗುರು ಮೋಸಂಬಿ ಚಾಲಾಗೈತೆ. ಅವು ಗಾಡಿಗಳು ಸುಮ್ಮನೆ 100 ಹತ್ರ ಬರ್ತಿರ್ತಾವೆ. 10 ವೀಲು ಮೇವತ್ತಿ ಗಾಡಿಗಳು ಬಾಕ್ಸಿಂಗ್ ಬಿಟ್ಟರೆ ಅಡ್ರೆಸ್ ಇರಲ್ಲ. ಅವು ಸಣ್ಣ ಗಾಡಿಗಳು ಹಂಗೆ ಹೋಗ್ಬಿಡ್ತವೆ. ಹೋಗೋಣ ಬನ್ನಿ. ನೋಡ್ ಗುರು ಇವಾಗ ಹೆಂಗೆ ಕಾಣ್ತೈತೆ ಎದುರಿಗೆ ಗುಡ್ಡ ಗುಡ್ಡ ಗಾಡು ಫಾರೆಸ್ಟು. ಈ ಕಡೆ ಅಂತ ನೋಡಿ ಕಾಣ್ತೈತೆ. ನಮ್ಮೂರು ಮಡಿಕೇರಿ ಕೊಡೋಕೆ ಬಂದಿದ್ವಿ ಅನ್ನಂಗೆ ಕಾಣುತ್ತೆ ನಮಗೆ. ನೋಡಿ ಈ ಕಡೆ ನೋಡಿದರೆ ಮುಂದಕ್ಕೆ ನೋಡಿದರೆ ಮಂಗಳೂರು ಸೈಡ್ ಹೋಗಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ. ಈ ಕಡೆ ಎಲ್ಲ ಫುಲ್ ಫಾರೆಸ್ಟೇ. ಇಲ್ಲಿ ಇದು ಫಾರೆಸ್ಟ್ನಾಗ ಸ್ಪೀಡ್ ಲಿಮಿಟ್ ಐತೆ. ಅಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ ಎಷ್ಟು ಡೌನ್ ಇದ್ದಾವೆ ಹೆಂಗೆ ಅಂತೇಳಿ. ಸ್ಪೀಡ್ ಇದು ಪೊಲೀಸ್ನವ್ರು ಸ್ಪೀಡ್ ಚೆಕ್ ಮಾಡ್ತಾರೆ. ಸ್ಪೀಡ್ ಲಿಮಿಟ್ ಕ್ರಾಸ್ ಆದರೆ 5,000 ಫೈನು. ಅದೇನಿಲ್ಲ ವಿಡಿಯೋ ಮಾಡ್ತಿರ್ತಾರೆ, ಅದು ಕ್ಯಾಮ್ರಾ ರೆಡಿ ಇರುತ್ತೆ ಗಾಡಿಯಲ್ಲಿ. ಅಂದರೆ ಅವ್ರು ಕಾಣಲ್ಲ ನಮಗೆ, ಹತ್ರಕ್ಕೆ ಹೋದಾಗಲೇ ಕಾಣೋದು ನಮಗೆ ಗಾಡಿ. ಹಂಗೆ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದಂಗೆ ಚೆಕ್ ಅನ್ನಂಗೆ ಫೋಟೋ ಹೊಡ್ಕೊಂಡು 5,000 ರೂಪಾಯಿ ಚೆಕ್ ಅನ್ನಂಗೆ ಹಾಕ್ಬಿಡ್ತಾರೆ. ಚೆಕ್ ಅನ್ನಂಗೆ ಫೈನ್ ಬಂದ್ಬಿಡ್ತೈತೆ. ಓನರ್ಗೆ ಹಂಗೆ ಮೆಸೇಜ್ ಹೋಗ್ಬಿಡ್ತೈತೆ. ತೋರಿಸ್ತೀನಿ ಬನ್ನಿ ಅಲ್ಲಿದ್ದರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇದ್ದರು, ನಮ್ಮದು 100ಕ್ಕೆ ಹೋಗಿತ್ತು. ನಮಗೆ ಕೇಸ್ ಏನು ಬಂದಿಲ್ಲ. ಮೋಸ್ಟ್ಲಿ ಗಾಡಿ ನಂಬರ್ ಸರಿಯಾಗಿ ಕಂಡಿರಾಕಿಲ್ಲ ಅನ್ಸುತ್ತೆ. ನೋಡೋಣ ಬನ್ನಿ ಈ ಸಲ ಇದ್ರೆ ತೋರಿಸ್ತೀನಿ. ಆ ಕಡೆ ಅಪೋಸಿಟ್ ಬ್ರಿಡ್ಜ್ ಮೇಲೆ ಗಾಡಿ ಜಾಮ್ ಆಗಿದ್ದಾವೆ ನೋಡಿ. ಅಂದರೆ ಅಲ್ಲಿ ಗುಂಡಿ ಬಿದ್ದಿದ್ದಾವೆ. ಈ ಕಡೆ ಒಂದು ಗಾಡಿದು ಆಫ್ಸಲ್ಲಿ ಮುಂದೋಗಿರ್ಬೇಕು. ಇದು ಏನಾಗಿತ್ತೋ ಗೊತ್ತಿಲ್ಲ ಗುರು, ಜೋರಾಗಿ ಬಂದು ಗುಂಡಿ ಎಗರಿಸಿದ್ದಾನೆ ನೋಡಿ. ಪಾಪ ಬ್ಲೇಡೆಲ್ಲ ಕಟ್ಟಾಗಿದ್ದಾವೆ. ಇಂಥ ಗುಂಡಿಗಳದಾವೆ. ಸುಮ್ಮನೆ ದುಡ್ತಾ ಅಂತಾರೆ, ರೋಡೇ ಮಾಡೋದಿಲ್ಲ ಟೋಲ್ ಗೇಟ್ನವರು. ಆ ಗುಂಡಿ ಎಗರಿಸಿದ್ರೆ ಕಟ್ಟಾಗ್ದಂಗೆ ಹಂಗೆ ಇರ್ತಾವೆ ಗುರು, ಕಟ್ಟಾಗ್ಬಿಟ್ಟವೆ. ಇಲ್ಲೆಲ್ಲ ಹೋಟ್ಲು ಅವೆಲ್ಲ ಅದ ಗುರು, ಅದಕ್ಕೆ ಗಾಡಿ ನಿಂತಿರೋದು. ಇಷ್ಟಕ್ಕೊಂದು ಗ್ರೀಸ್ ಹೊಡಿತಾ ಇದ್ದಾರೆ. ಇಲ್ಲೊಬ್ಬ ಅಂತ ಪೊಲೀಸ್ನವ್ರು ಇರ್ತಾರೆ ಗುರು, ಕಳ್ಪಡಿ ಮಕ್ಕಳು. ಹಗಲು ರಾತ್ರಿ ಅಲ್ಲೇ ಸಾಯ್ತಿರ್ತಾರೆ. ನೋಡೋಣ ಐದರಾಗಿಲ್ಲ ಇಲ್ಲ ಅನ್ನೋ ಚಾನ್ಸೇ ಇರಲ್ಲ, ಇರ್ತಾರೆ. ಬನ್ನಿ ನೋಡೋಣ, ಬರುತ್ತೆ ನಿಮಗೂ. ಫೈನಲ್ಲಿ ನಾಗ್ಪುರಿಗೆ ಬಂದ್ವಿ. ಅನ್ಲೋಡಿಂಗ್ ಪಾಯಿಂಟ್ ಬಂದು ಲೊಕೇಶನ್ ಕಳಿಸಿದ್ದಾರೆ. ಇಲ್ಲಿ ಜಾಮ್ ಅನ್ಕೊಂಡಿದ್ದು ನಾನು, ಜಾಮ್ ಅಲ್ಲ ಅನ್ಲೋಡಿಂಗ್ ಪಾಯಿಂಟು. ಇದು ಗೋಪಾಲ್ ಬೈಪಾಸ್ನಾಗ ಇರೋದು, ಗೋಪಾಲ್ ರೋಡ್ನಾಗ ಇರೋದು. ಎಲ್ಲಿಗಂದರೆ ನಾವು ಇದು ಅಮರಾವತಿಯಿಂದ ಬಂದು ಸಿಟಿ ಒಳಗೆ ಹೋಗ್ತೀವಲ್ಲ, ಅಲ್ಲಂತ ಅನ್ಲೋಡ್ ಮಾಡೋದು. ಅಲ್ಲಿ APMC ಮಾರ್ಕೆಟ್ ಐತೆ, ಅಲ್ಲೇ ಖಾಲಿ ಆಗೋದು ಗಾಡಿ. ಇನ್ನೇನು ಹೋಗಲ್ಲ, ಬನ್ನಿ ಖಾಲಿ ಮಾಡೋಕ್ಕೆ. ಖಾಲಿ ಆಗ್ತೈತಂತೆ, ಖಾಲಿ ಮಾಡೋಕ್ಕೆ ಹೋಗ್ತೀನಿ. ಈ ವಿಡಿಯೋ ತುಂಬ ಉದ್ದ ಆಯಿತು. ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗುಮ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.